ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುದ್ದು ಮಗಳು ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಅವಲಕ್ಕಿ ಚಿತ್ರಾನ್ನ ಮಾಡುವ ವಿಧಾನ ಹೇಳ್ತಿದ್ದೀನಿ ನೋಡಿರಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ, ಮಕ್ಕಳು ಇಷ್ಟಪಟ್ಟು ತಿಂತವೆ. ಒಂಚೂರು ಒಂದು ಕಡೆ ಇಟ್ಕೊಂಡಿದ್ದೀನಿ. ಆ ಕಡೆಗೆಲ್ಲ ಒಂಚೂರು ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು, ಅಲ್ಲೇ ತಾನೇ ಇಡಬೇಕು. ಒಂಚೂರು ಎಣ್ಣೆ ಕಾಯ್ದ್ರೆ ಚೆನ್ನಾಗಿದಾಗುತ್ತೆ. ಎಣ್ಣೆ ಕಾಯಬೇಕು. ಎಣ್ಣೆ ಆಗಬೇಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಆದಮೇಲೆ ಒಂಚೂರು ಉದ್ದಿನಬೇಳೆ ಕಡಲೆ ಬೀಜ ಹಾಕಿದರೆ ಚೆನ್ನಾಗಿ ಆಗುತ್ತೆ. ಒಂದು ಸ್ವಲ್ಪ ಯಾಕೆ ಇಷ್ಟೊಂದು ಬೇಗ ಹಾಕಿದೆ ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಥರ ಆಗಬೇಕು. ಚೆನ್ನಾಗಿ ತಿನ್ನೋಕ್ಕಿಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಹಂಗಾಗ್ಬಿಟ್ಟು ಫಸ್ಟಿಗೆ ನಾನು ಕಡಲೆ ಬೀಜ ಉದ್ದಿನಬೇಳೆ ಹಾಕ್ತೀನಿ. ಚೆನ್ನಾಗಿ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಎಲ್ಲ ಚೆನ್ನಾಗಿ ಎಲ್ಲ ನಾವು ಹಸಿ ಪದಾರ್ಥ ಹಾಕಿರ್ತೀವಲ್ಲ ಅವೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಲೆಲ್ಲ ಮಿಕ್ಸ್ ಆಗಬೇಕು. ಎಣ್ಣೆಲೆಲ್ಲ ಮಿಕ್ಸ್ ಆದಮೇಲೆ ನೋಡ್ರೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಆಮೇಲೆ ತಿನ್ನೋಕ್ಕೆ ಟೇಸ್ಟಾಗಿ ಬರುತ್ತೆ. ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ನಾನು ಈರುಳ್ಳಿ ಹಾಕ್ತಿದ್ದೀನಿ ನೋಡಿರಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಆಗಳನ್ನೇ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ ಹಾಕಿರಿ ಎಲ್ಲ ಪ್ರತಿಯೊಂದು ಅಡುಗೆ ಮಾಡೋಕ್ಕಂದ್ರೆ ಅಡುಗೆಯಲ್ಲೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ್ರೇ ಚೆನ್ನಾಗಿ ಆಗೋದು. ಎಣ್ಣೆಲೆಲ್ಲ ಈ ಥರ ಡ್ರೈ ಆಗ್ಬೇಕು ನೋಡಿರಿ. ಈರುಳ್ಳಿನ ಅಷ್ಟೇ ಹಸಿ ವಾಸನೆಲ್ಲ ಹೋಗ್ಬೇಕು. ಈ ಥರ ಚೆನ್ನಾಗೆಲ್ಲ ಎಣ್ಣೆಯಲ್ಲಿ ಈ ಥರ ನೋಡಿ ಚೆನ್ನಾಗಿ ಕೂತಿದೆ ನೋಡಿ ಈರುಳ್ಳಿ ಎಲ್ಲದೆಲ್ಲ ಆ ಥರ ಚೆನ್ನಾಗಿ ಡ್ರೈ ಆಗಬೇಕು. ಆಮೇಲೆ ಕಪ್ಪು ಬಣ್ಣ ಆಗುತ್ತೆ ಒಂದು ಸ್ವಲ್ಪ. ಆ ಕಪ್ಪು ಬಣ್ಣ ಆಗತ್ತಾನೆ ಈ ಥರ ಎಣ್ಣೆಲೆಲ್ಲ ಅಷ್ಟೇ ಒಂಚೂರು ಡ್ರೈ ಆಗ್ತಿರ್ಬೇಕು ನೋಡಿರಿ. ಯಾವ ಥರ ಡ್ರೈ ಆಗ್ತಿದೆ. ಆಮೇಲೆ ನಾವು ಒಂಚೂರು ಟೊಮೊಟೊ ಹಾಕ್ತಿದ್ದೀನಿ. ಚಿಕ್ಕ ಟೊಮೊಟೊ ಹಾಕ್ತೀನಿ ನೋಡಿರಿ. ನೀವು ಟೊಮೊಟೊ ಹಾಕು. ಆಮೇಲೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನೋಡಿರಿ. ನಾನು ನಮ್ಮ ಮಕ್ಕಳು ತಿಂತಿದ್ರಲ್ಲ ಅದಕ್ಕೆ ಮೆಣಸಿನ್ಕಾಯಿ ಕಡಿಮೆ ಹಾಕ್ತಿದ್ದೀನಿ. ನಿಮಗೆ ಜಾಸ್ತಿ ಬೇಕಿತ್ತಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಬೇಕು. ನಾನು ಕಡಿಮೆ ನಮ್ಮ ಪಾಪುಗೆ ಹಾಕ್ತಿದ್ದೀನಲ್ಲ, ಪಾಪುಗೆ ತಿನ್ನಿಸ್ತಿದ್ದೀನಲ್ಲ, ಹಂಗಾಗಿಬಿಟ್ಟು ಒಂದೇ ಮೆಣಸಿನ್ಕಾಯಿ ಕೊಯ್ದಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಖಾರ ಜಾಸ್ತಿ ಹಾಕ್ಬೋದು. ನಮ್ಮ ಖಾರ ಕಡಿಮೆ ತಿಂತೀವಿ, ನಾನು ಖಾರ ಮೆಣಸಿನ್ಕಾಯಿ ಕಡಿಮೆ ಹಾಕ್ತಿದ್ದೀನಿ ನೋಡಿರಿ. ಆಮೇಲೆ ಇದು ನೋಡಿ ಟೊಮಟೊನ ಉಳ್ಳಾಗಡ್ಡಿನ ಚೆನ್ನಾಗಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಎಣ್ಣೆಲಿ ಡ್ರೈ ಆಗ್ತಿದೆ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ. ಉಪ್ಪು ಹಾಕಿದರೆ ಬೇಗ ಬೇಯುತ್ತಂತೆ, ಅದಕ್ಕೆ ಹಂಗಾಗಿಬಿಟ್ಟು ನಾನು ಇವೆಲ್ಲ ಟೊಮೊಟೊನೆಲ್ಲ ಚೆನ್ನಾಗಿ ಬೇಯಬೇಕಲ್ವ ಎಣ್ಣೆಯಲ್ಲಿ, ಅದಕ್ಕೆ ಬೇಗ ಉಪ್ಪು ಹಾಕ್ತೀನಿ ನೋಡಿರಿ. ಉಪ್ಪಾದ್ಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ. ಅವಲಕ್ಕಿ ಕಲರ್ ಕಾಣ್ಬೇಕಂದ್ರೆ ಅರಿಶಿಣ ಹಾಕಬೇಕು, ಇಲ್ಲಾಂದರೆ ವೈಟ್ ಕಾಣುತ್ತೆ. ಒಂಚೂರು ಅರಿಶಿಣ ಹಾಕಿದರೆ ಚೆನ್ನಾಗಿ ಅವಲಕ್ಕಿ ಅರಿಶಿಣ ಕಲರ್ ಕಾಣುತ್ತೆ, ಇಲ್ಲಾಂದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನಾನು ಅರಿಶಿಣ ಒಂದು ಸ್ಪೂನ್ ಅರಿಶಿಣ ಹಾಕಿದ್ದೀನಿ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಇತ್ತು, ಮಸಾಲೆ ಹಾಕಿದ್ದೀನಿ. ಮಸಾಲೆ ಹಾಕ್ಬಿಟ್ಟು ಈ ಥರ ಮತ್ತೆ ಡ್ರೈ ಮಾಡ್ತಿದ್ದೀನಿ ನೋಡಿ, ತಿರುವಾಡ್ತಿದ್ದೀನಿ ನೋಡಿರಿ. ಈ ಥರ ತಿರುವಾಡ್ಬೇಕ್ರಿ, ಇಲ್ಲಾಂದರೆ ಕೆಳಗಡೆ ಎಲ್ಲ ಸೀದಾ ಹೋಗ್ಬಿಡುತ್ತೆ ಹಂಗೆ ಬಿಟ್ಟರೆ. ಆಮೇಲೆ ನಾವು ಹಂಗೆ ಬಿಡ್ತೀವಿ, ಆಮೇಲೆ ಕೆಳಗಡೆ ಎಲ್ಲ ಸ್ಮೆಲ್ ಬರುತ್ತೆ, ಸೀದಾ ಹೋಗ್ಬಿಡುತ್ತೆ ತಿರುವಾಡ್ಲಕ್ಕಂದ್ರೆ. ಹಂಗಾಗಿಬಿಟ್ಟು ಒಂಚೂರು ಹಂಗೆ ತಿರ್ಬೇಕು ನೋಡಿರಿ. ಆಮೇಲೆ ಒಂಚೂರು ನೋಡ್ರಿ ಎಣ್ಣೆಲೆಲ್ಲ ಚೆನ್ನಾಗಿ ಕುತ್ತಿದ್ದು ಎಲ್ಲದೆಲ್ಲ ತರಕಾರಿ ಹಾಕಿದ್ದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂಚೂರು ಎಣ್ಣೆಲಿ ಡ್ರೈ ಆದರೆ ಒಂದು ಸ್ವಲ್ಪ ಚಿಕ್ಕ ಎಲ್ಲ ಇದಾಗಿಬಿಡುತ್ತೆ, ಇಷ್ಟಪಟ್ಟು ತಿಂತವೆ ಹುಡುಗರು. ಹಂಗಾಗಿಬಿಟ್ಟು ಚೆನ್ನಾಗಿ ಎಣ್ಣೆಲಿ ಡ್ರೈ ಆದರೆ ಚೆನ್ನಾಗಾಗುತ್ತೆ ಅಡುಗೆ ಕೂಡ. ನೋಡ್ರಿ ನಾನು ಆಗಲಿಕ್ಕೆ ಅವಲಕ್ಕಿನ ಚೆನ್ನಾಗಿ ಒಂದು 10 ನಿಮಿಷ ಇಟ್ಟಿದ್ದೆ. 10 ನಿಮಿಷ ನಿಂಡ್ರಿ ಸಾಕು ಅಷ್ಟೇ. 10 ನಿಮಿಷದಲ್ಲಿ ಇಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಸೇಮ್ ಅನ್ನ ಥರ ಕಾಣುತ್ತೆ ನೋಡಿರಿ, ಆ ಥರ ಆಗಿದೆ ಅವಲಕ್ಕಿ ನೋಡಿರಿ. ಚೆಂದ ಆಗ್ತಿದೆ ನೋಡಿರಿ. ಈ ಥರ ತಿರುಗಿಡಬೇಕು ನೋಡಿರಿ. ಯಾಕಂದರೆ ಪುಟ್ಟನ ಅವಾಗೆ ಕುಟ್ಟಿಟ್ಟಿದ್ದೀನಿ ನಾನು, ಒಂದೇ ಸರ್ತಿ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಒಂದೊಂಚೂರು ಒಂದೆಲ್ಲ ರೆಡಿಮೇಡ್ ಇಟ್ಕೊಂಡು ಬರ್ತೀನಿ ನಾನು. ನನ್ನ ಪಾಪು ಬೇರೆ ಇದೆ, ಅದಕ್ಕೆ ಒಂದೇ ಸರ್ತಿ ಮಾಡೋಕ್ಕಲ್ಲ. ಒಂಚೂರು ಕುಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ಥರ ಮಾಡಿ ತೋರಿಸ್ತೀನಿ ರೀ, ಬೇಜಾರಾಗಬೇಡ್ರಿ. ಪುಟ್ಟನೆ ಎಲ್ಲ ಪುಡಿ ಹಾಕ್ತೀನಿ ನೋಡಿರಿ. ಈ ಥರ ತಿರುಗಿಡ್ಬೇಕು ನೋಡಿರಿ. ಸ್ವಲ್ಪ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಎಲ್ಲ ತೆಳಗಡೆ ಚೆಲ್ಲಿಬಿಡುತ್ತೆ. ತೆಳಗಡೆ ಚೆಲ್ಲಿದ್ರೆ ಬೇಜಾರು, ಎಲ್ಲ ಕ್ಲೀನ್ ಮಾಡಿ ಸಾಕು ಹೋಗುತ್ತೆ. ಅದಕ್ಕೆ ನಿಧಾನವಾಗಿ ಈ ಥರ ನೋಡಿರಿ ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ದೀನಿ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ನೋಡಿರಿ. ಕೊತ್ತಂಬರಿ ಹಾಕಿದರೆ ಒಂಥರ ಫ್ಲವರ್ ಬರುತ್ತೆ, ಊಟ ಮಾಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಈ ಥರ ಕೊತ್ತಂಬರಿ ಹಾಕ್ತೀನಿ ನೋಡಿರಿ. ಮಕ್ಕಳು ಉಂಡಿದ್ರೆ ಮತ್ತೆ ಕೊತ್ತಂಬರಿ ತಿನ್ನಲ್ಲ ಅದು, ಹಂಗಾಗ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ತೀನಿ ನೋಡಿರಿ. ಯಾಕಂದ್ರೆ ಮಮ್ಮಿ ಏನಿದು ತಿನ್ನಲ್ಲ ಅಂತಾರೆ. ಈ ಥರ ಮಿಕ್ಸ್ ಮಾಡಬೇಕು, ಮಕ್ಳಿಗೇನು ಗೊತ್ತಾಗಲ್ಲ ಅಷ್ಟೊಂದು ನೋಡಿರಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಬೇಕು ಒಂದು ಚೂರುನ, ಇಲ್ಲಾಂದರೆ ಎಲ್ಲ ಉಳ್ಳಾಗಡ್ಡೆ ಟೊಮೆಟೊ ಎಲ್ಲ ಕಲ್ಕೊಂಡು ಬಿಡುತ್ತೆ. ಈ ಥರ ಮಿಕ್ಸ್ ಮಾಡಿದಿಲ್ಲ ಅಂದರೆ ನಾವು ಮೇಲೆ ಮಾಡೋದು ಕೆಳಗಡೆ ಎಲ್ಲ ಹಂಗೆ ಇರುತ್ತೆ. ಅದಕ್ಕೆ ಆ ಕಡೆ ಈ ಕಡೆ ಒಂದು ಚೂರು ಹೊಡ್ಬಿಟ್ಟು ಮಿಕ್ಸ್ ಮಾಡಬೇಕು. ಅದಕ್ಕೆ ಬೇಕಿತ್ತು ಅಂದರೆ ನೀವು ನಿಂಬೆ ರಸ ಸ್ವಲ್ಪ ಇಟ್ಕೋಬೋದು, ಅದು ನಿಂಬೆ ಹಣ್ಣು ಹಾಕೋಬೋದು, ಚೆನ್ನಾಗಾಗುತ್ತೆ ನೋಡಿ. ಚೆನ್ನಾಗಾಗುತ್ತೆ ನೋಡಿರಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಮನೇಲಿ. ಹಾಗಾದರೆ ನನ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟು ಮಾಡಿ. ಥ್ಯಾಂಕ್ ಯು.